ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡಿರ್ಬೋದು ನಟಿ ರನ್ಯಾ ರಾವ್ ಅಂತ ಇವರ ಹೆಸರು ಬಂದು ಮೂಲತಃ. ಬಟ್ ಇವರು ಮಾಣಿಕ್ಯ ಸಿನಿಮಾದಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಬಟ್ ಇವ್ರ ಬಗ್ಗೆ ರವಿ ಶ್ರೀವತ್ಸ ಅವರು ಹೇಳಿಕೆ ಕೊಟ್ಟಿರ್ತಾರೆ. ಒಂದು ಹೇಳಿಕೆ ಏನೇನು ಕೊಟ್ಟಿರ್ತಾರೆ ಅಂತಂದರೆ, ಇವರಿಂದ ಸುದೀಪ್ ಸರ್ಗೂ ಕೂಡ ಕೆಟ್ಟ ಹೆಸರು ಸಿನಿಮಾದಲ್ಲಿ, ಮಾಣಿಕ್ಯ ಸಿನಿಮಾದಲ್ಲಿ ತುಂಬ ಫೇಮಸ್ ಆಗಿರ್ತಾರೆ ಇವರು. ಮಾಣಿಕ್ಯ ಸಿನಿಮಾ ಕೂಡ ಅಷ್ಟೇ ಫೇಮಸ್ ಆಗಿರುತ್ತೆ. ಬಟ್ ಇವರಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಟ್ಟ ಹೆಸರು ಅಂದರೆ ಸುದೀಪ್ ಸರ್ ಕೆಟ್ಟ ಹೆಸರು ಅಂತ ಯಾಕೆ ಹಂಗಂದ್ರು ರವಿ ಶ್ರೀವತ್ಸ ಅವರು ಅಂತ ಕೂಡ ಒಂದಷ್ಟು ಮಾಹಿತಿ ಅಂತ ತಿಳ್ಕೊಳ್ಳೋಣ. ಬಟ್ ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ, ಇದರಿಂದ ನಿಮ್ಮಿಂದ ದೊಡ್ಡ ಲಾಭ ಸಿಕ್ಕಂಗೆ ಆಗುತ್ತೆ. ನೋಡಿ, ನಟಿ ರನ್ಯಾ ರಾವ್ ಅವರು ಚಿತ್ರರಂಗದಿಂದ ದೂರ ಆಗಿದ್ದಾರೆ ಈಗ. ಬಟ್ ಕನ್ನಡದಲ್ಲಿ ಅವರು ಮಾಡಿದ್ದು 2 ಸಿನಿಮಾ ಮಾತ್ರ. ಅದು ಸುದೀಪ್ ಸರ್, ಕಿಚ್ಚ ಸುದೀಪ್ ಸರ ಒಂದು ಮಾಣಿಕ್ಯ ಅನ್ನೋ ಸಿನಿಮಾ, ಗಣೇಶ್ ಜೊತೆ, ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆ ಪಟಾಕಿ ಅನ್ನೋ ಒಂದು ಸಿನಿಮಾ. ನೋಡಿ, ಮಾಡಿರೋದು ಕನ್ನಡ ಸಿನಿಮಾದಲ್ಲಿ 2 ಸಿನಿಮಾ ಅವರು. ಬಟ್ ಅವರು ಕೂಡ ಅವರು ಆ ಬಳಿಕ ಬಣ್ಣದ ಲೋಕದಲ್ಲಿ ಅವರು ಆ್ಯಕ್ಟಿವ್ ಆಗಿ ಇರಲಿಲ್ಲ, ಅಂದರೆ ಆ್ಯಕ್ಟಿವ್ ಇಲ್ಲ, ಅವ್ರಿಗೆ ಇಂಟ್ರೆಸ್ಟೇ ಇಲ್ಲ, ಆಸಕ್ತಿ ಇಲ್ಲ. ಈಗ ಮತ್ತೆ ರನ್ಯಾ ಹೆಸರು ಪ್ರಚಲಿತಕ್ಕೆ ಬರ್ತಾ ಇದೆ. ಬಟ್ ಆದರೆ ಕೆಟ್ಟ ಕಾರಣಕ್ಕೆ ಅವರು ಸುದ್ದಿ ಆಗ್ತಾ ಇದ್ದಾರೆ. ಒಂದು ಕೆಟ್ಟ ಕಾರಣ ಅಂದರೆ, ಈಗ ನೋಡಿ, ಲಾಸ್ಟ್ ಟೈಮ್ ಕೂಡ ಜೈಲಿಗೆಲ್ಲ ಹೋಗಿ ಬಂದಿದ್ರು. ಅಂದರೆ ಅವ್ರದ್ದೇನೋ ಗೋಲ್ಡ್ ಸ್ಮಗ್ಲಿಂಗ್ ಅನ್ನೋ ಕೇಸಲ್ಲಿ ಅವರು ಅರೆಸ್ಟ್ ಆಗಿರ್ತಾರೆ. ಆ ಕುರಿತಂತೆ ನಿರ್ದೇಶಕ ರವಿ ಶ್ರೀವತ್ಸ ಅವರು ಮಾತನಾಡ್ತಾರೆ. ಮಾಣಿಕ್ಯ ಸಿನಿಮಾಗೆ ಅವರು ಸಂಭಾಷಣೆ ಬರೆದಿದ್ದರಂತೆ, ಅಂದರೆ ಸಂಭಾಷಣೆಯನ್ನು ಕೊಟ್ಟಿದ್ದರಂತೆ ರವಿ ಶ್ರೀವತ್ಸ ಅವರು. ತೆರೆ ಹಿಂದೆ ಹಲವು ವಿಭಾಗಗಳಲ್ಲಿ ಅವರು ಕೆಲಸ ಮಾಡಿದ್ರಂತೆ. ಆ ದಿನಗಳನ್ನು ಈಗ ಅವರು ನೆನಪು ಮಾಡಿಕೊಂಡಿದ್ದಾರೆ. ಬಟ್ ಏನಂತಂದರೆ, ಮಾಣಿಕ್ಯ ಸಿನಿಮಾಗಳಲ್ಲಿ ಹಿಟ್ಟಾಗಿರ್ತಾರೆ, ಅವರು ಫೇಮಸ್ ಆಗಿರ್ತಾರೆ. ಬಟ್ ಆ ನಂಬಿಕೆಯನ್ನು ಉಳಿಸ್ಕೊಳ್ಳಲ್ಲ ಅವರು. ರವಿ ಶ್ರೀವತ್ಸ ಅವರ ಒಂದು ಸಂಭಾಷಣೆ ಕೊಟ್ಟಿದ್ರು ಕಾರಣ ಅವರು ಕೂಡ ಹೇಳ್ಕೊಂಡಿದ್ದಾರೆ, ರನ್ಯಾ ಅವರಿಗೆ ಮಾಣಿಕ್ಯ ಮೊದಲ ಸಿನಿಮಾ ಅವ್ರಿಗೆ, ಆಗ ಅವ್ರಿಗೆ ಸರಿಯಾಗಿ ನಟನೆಯೇ ಬರ್ತಿಲ್ಲ. ಆ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ದ ಸುದೀಪ್ ಅವರೇ ರನ್ಯಾಗೆ ಎಲ್ಲವನ್ನು ಹೇಳ್ಕೊಡ್ಬೇಕಾಗಿತ್ತಂತೆ. ನೋಡಿ, ಸುದೀಪ್ ಅವರೇ ಹೇಳ್ಕೊಡ್ಬೇಕಾಗಿತ್ತು. ಆದ್ದರಿಂದ ಅವರಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಈ ವಿಚಾರಗಳನ್ನು ರವಿ ಶ್ರೀವತ್ಸ ಅವರು ಒಂದು ಮೆಲ್ಕನ್ನು ಹಾಕ್ತಾರೆ. ನಾವು ಇಷ್ಟು ದಿನ ರನ್ಯಾ ಅವರನ್ನು ಮರೆತು ಬಿಟ್ಟಿದ್ದೋ. ಬಟ್ ಈಗ ಈ ರೀತಿ ಸುದ್ದಿ ಕೇಳಿ ಬಂದಿದ್ದು ನಮಗೆ ಶಾಕಿಂಗ್ ಆಯಿತು. ಒಬ್ಬಳು ಹೆಣ್ಣುಮಗಳು ಇಂಥ ಕೇಸ್ನಲ್ಲಿ ಸಿಲುಕೊಂಡಿದ್ದು ಬೇಸರ ಆಯಿತು. ಮಾಣಿಕ್ಯ ಸಿನಿಮಾಗೆ ನಾನು ಕೆಲಸ ಮಾಡಿದ್ದೇನೆ. ಕ್ಯಾಮ್ರಾಮ್ಯಾನ್ ಚಂದ್ರು ಮತ್ತು ರನ್ಯಾ ಫೋಟೋಗಳನ್ನು ತೊಗೊಂಬಂದಿದ್ರು. ಆ ಫೋಟೋಗಳನ್ನು ಸುದೀಪ್ ಅವರು ಕೂಡ ನನಗೆ ತೋರಿಸಿದ್ರು. ಹಾಗೆ ಅವರು ಆಯ್ಕೆಯಾಗಿದ್ದರು ಎಂದಿದ್ದಾರೆ ರವಿ ಶ್ರೀವತ್ಸ. ಬಟ್ ಏನಂತಂದರೆ, ಆ ಸಿನಿಮಾದಲ್ಲಿ ರಮ್ಯಾ ನಡೆಸಬೇಕಾಯ್ತಂತೆ, ಬಟ್ ಇವ್ರು ನಡೆಸಿದ್ರಂತೆ, ಇವ್ರನ್ನ ಆಯ್ಕೆ ಮಾಡ್ಕೊಂಡ್ರಂತೆ. ಆದರೆ ಅವರ ಬದಲಿಗೆ ರನ್ಯಾ ಅವರನ್ನು ನಡೆಸಿದ್ರಂತು ಅಂತ ಕೂಡ ಹೇಳಿಕೊಂಡ್ರು. ಆ ಸಿನಿಮಾ ಬಳಿಕ ರನ್ಯಾ ಅವರಿಗೆ ಜನಪ್ರಿಯತೆ ಸಿಕ್ತಂತೆ. ಆ ಬಳಿಕ ಅವರು ಮಿಂಚಲಿಲ್ಲ. ಚಿತ್ರರಂಗ ಕೆಲವರನ್ನು ಮಾತ್ರ ಮಡಿಲಲ್ಲಿ ಇಟ್ಕೊಳ್ತೆ ಅಂತ ಕೂಡ ಹೇಳಿಕೊಂಡು ರವಿ ಶ್ರೀವತ್ಸ ಅವರು. ನೋಡಿ, ಸಾಂಗ್ ಶೂಟಿಂಗ್ ವೇಳೆ ಸುದೀಪ್ ಸರ್ ಜೊತೆ ನಾನು 3 ದಿನ ಅಲ್ಲೇ ಇದ್ದೆ ಅಂತ ಕೂಡ ಹೇಳ್ಕೊಂಡ್ರು. ಆ ಸಮಯದಲ್ಲಿ ರನ್ಯಾ ಅವರನ್ನು ನೋಡಿದೆ, ಒಂದಷ್ಟು ವಿಷಯಗಳನ್ನು ಸುದೀಪ್ ಸರ್ ಜೊತೆ ಹೇಳ್ಕೊಡ್ಬೇಕಾಗಿತ್ತು. ಕಲಿವಿಕೆಯಲ್ಲಿ ಅವರು ಚುರುಕಾಗಿ ಇರಲಿಲ್ಲ. 5 ರಿಂದ 6 ಬಾರಿ ಸುದೀಪ್ ಸರ್ ತಿದ್ದಿ ಹೇಳ್ತಾ ಇದ್ರು ಅಂತ ಕೂಡ ಒಂದು ವಿಷಯ ಕೇಳಿ ಬಂತು. ಬಟ್ ಏನಂತಂದರೆ, ರವಿ ಶ್ರೀವತ್ಸ ಅವರು ಒಂದು ಇಂಚಿಂಚು ಹೆಳೆಯನ್ನು ಬಿಟ್ಟರು. ಒಂದು ಏನಂದರೆ ಆ್ಯಕ್ಟಿಂಗ್ಗೆ ಬರ್ತಿರ್ಲಿಲ್ಲ. ಏನಂತಂದರೆ, ಈಗ ಚಿನ್ನ ಕಳ್ಳ ಸಾಕಾಣಿಕೆಯಲ್ಲಿ ತಗಲಾಕೊಂಡ್ಮೇಲೆ ಅವರಂತರ ಬ್ಯಾಡ್ ನೇಮ್, ಅಂದರೆ ಸುದೀಪ್ ಸರ್ಗೂ ಬ್ಯಾಡ್ ನೇಮ್ ಅಂತ ಕೂಡ ಹೇಳ್ಕೊಂಡ್ರು. ನಿರಂತರ ಸಂಪರ್ಕದಲ್ಲಿ ಇದ್ದ ಒಂದು ಪ್ರಭಾವಿ ವ್ಯಕ್ತಿಗಳು ಈಗ ಸಂಪರ್ಕದಲ್ಲಿ ಸಿಗ್ತಾ ಇಲ್ಲ. ಅಲ್ಲಿಗೆ ಸುದೀಪ್ ಮತ್ತು ರನ್ಯಾ ಅವರ ಒಂದು ಸಂಪರ್ಕ ಅಂತ್ಯ ಆಗುತ್ತೆ. ಅದು ಸುದೀಪ್ ಸರ್ ಮತ್ತು ರನ್ಯಾ ಅವರ ಒಂದು ಸಂಪರ್ಕ ಅಂತ್ಯ ಆಗುತ್ತೆ. ನಮ್ಮ ಚಿತ್ರರಂಗದಲ್ಲಿ ಅವಕಾಶ ಸಿಗೋದು ಕಷ್ಟ ಆಗುತ್ತೆ. ಆದರೆ ತುಂಬ ಹೇಳಿಕೆ ಕೊಟ್ಟ ಮೇಲೆ ಇಟ್ಕೊಳ್ಳೋಕ್ಕೆ ಆಗಲ್ಲ ಅಂತ ಕೂಡ ತುಂಬ ಜನ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ಸುದೀಪ್ ಸರ್ ಪಟ್ಟಂತಹ ಪಾಡು ಪ್ರಪಂಚಕ್ಕೆ ಗೊತ್ತಾಗಿ ಹೋಗುತ್ತೆ. 4-5 ಸಾರಿ ತಿದ್ದಿಗೂ ಕೂಡ ಹೇಳ್ಕೊಡ್ತಿದ್ರು. ಈಗ ಕಷ್ಟ ಆಗ್ತಾ ಇದೆ. ಈಗ ಸಿನಿಮಾ ಮೇಕಿಂಗ್ ಬದಲಾಗಿದೆ. ಬೇಗ ಸಿನಿಮಾ ಮುಗಿಸಬೇಕಾದ ಇಂಥ ಹೆಣ್ಮಕ್ಳನ್ನು ಇಟ್ಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಅಂತ ಕೂಡ ರವಿ ಶ್ರೀವತ್ಸ ಹೇಳ್ಕೊಂಡಿದ್ದಾರೆ. ಬಟ್ ನೋಡಿ, ಏನಂತಂದರೆ, ಜೀವನದಲ್ಲಿ ನಾವು ಏನೇನೋ ಸಾಧಿಸಬೇಕು ಅಂತ ಹೋಗ್ತೀವಿ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿ ಕೂಡ ಒಂದು. ಸಿನಿಮಾ ಇಂಡಸ್ಟ್ರಿ ಒಬ್ಬ ನಟಿಯರಾಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ನೀವೆಲ್ಲ ಕೇಳಿರ್ಬೋದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಏನೋ ಕಿಸ್ತು ಬಿಡ್ತೀವಿ, ದಬಾಕ್ಬಿಡ್ತೀವಿ. ಅವ್ರ ಹತ್ರ ಏನೋ ಕೋಟಿ ಆಸ್ತಿ ಇದೆ ಅಂತೆಲ್ಲ ಅನ್ಕೋತೀವಿ. ಕೆಲವೊಂದಷ್ಟು ನಟರ ಬಳಿ ಆಸ್ತಿ ಇದೆ ಅಷ್ಟೇ, ಎಲ್ಲರ ಬಳಿ ಆಸ್ತಿ ಇಲ್ಲ. ನೀವೆಲ್ಲ ಅಂದ್ಕೊಂಡಿರ್ತೀರ ಎಲ್ಲರ ಬಳಿ ಕೂಡ ಆಸ್ತಿ ಇಲ್ಲ. ಇದೆಲ್ಲ ಒಂದು ಸುಳ್ಳು ಕತೆ ಅಷ್ಟೇ. ಯಾಕೆ ಅಂತಂದರೆ, ಸಿನಿಮಾದಲ್ಲಿ ಆಸ್ತಿ ಮಾಡ್ಕೊಳ್ತಕ್ಕಂಥದ್ದು ಅದು ಅಪರೂಪ. ಯಾಕೆಂದರೆ ಅವ್ರಿಗೆ ಒಂದು ನಟನೆಯನ್ನು ಚಾನ್ಸ್ ಕೊಡ್ತಕ್ಕಂಥದ್ದೇ ಅಪರೂಪ. ಇನ್ನು ದುಡಿಮೆ ಹೇಗಿರುತ್ತೆ, ದುಡಿಮೆ ಅಂತ ಇದ್ದರೆ ಅವ್ರದ್ದೊಂದು ಸೈಡ್ ಬಿಸ್ನೆಸ್ ಇರಬೇಕಷ್ಟೇ. ಒಂದು ಸೈಡ್ ಬಿಸ್ನೆಸ್ ಇತ್ತು ಅಂತಂದರೆ ಅದಾಗುತ್ತೆ. ಬಿಸ್ನೆಸ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸಿನಿಮಾ ನಟಿಯರು ಆಗೋದಿಲ್ಲ. ನೀವೆಲ್ಲ ನೋಡಿರ್ಬೋದು, ಕೆಲವೊಂದಷ್ಟು ನಟಿಯರು ಸಿನಿಮಾ ಹೀರೋ ಆಗಿದ್ದಾರೆ, ಅವ್ರದ್ದು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಇಲ್ಲ. ಬಟ್ ಏನಾದರೂ ಕೆಲವೊಂದಷ್ಟು ಅವರು ಒಂದು ಕಲೆಯನ್ನು ಹೊತ್ಕೊಂಡ್ಬಂದಿರ್ತಾರೆ, ಬೇರೆ ಇನ್ನೇನಿಲ್ಲ. ನೋಡಿ, ಈ ನಟಿಗೆ ಅಂತೂ ಕಲೆ ಅಂತೂ ಬೈಯಿಲ್ಲ, ಬಟ್ ಆದರೂ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸುದೀಪ್ ಸರೇ ತಿದ್ದಿ ಹೇಳ್ತಾ ಇದ್ರಂತೆ, ಬುದ್ಧಿವಾದ ಹೇಳ್ತಾಯಿದ್ರು. ಬಟ್ ಆದರೂ ಕೂಡ ಅವರು ಅಷ್ಟೇನು ಕಲಿತಾ ಇರಲಿಲ್ಲ. ಒಂದು 5 ರಿಂದ 6 ಬಾರಿ ಆ್ಯಕ್ಟಿಂಗನ್ನು ಹೇಳ್ಕೊಡ್ಬೇಕಾಗಿತ್ತು ಈ ನಟಿಗೆ ಅಂತ ಕೂಡ ರವಿ ಶ್ರೀವತ್ಸ ಹೇಳ್ಕೊಂಡ್ರು. ಯಾಕೆಂದರೆ ಅವ್ರು ಸ್ವತಃ ಸಂಭಾಷಣೆಯನ್ನು ಬರೆದಿರ್ತಕ್ಕಂಥ ಆ ಸಿನಿಮಾದಲ್ಲಿ ವ್ಯಕ್ತಿಯವರು. ಯಾಕೆಂದರೆ
ನೋಡಿ ಲಾಸ್ಟ್ ಟೈಮ್ ಕೂಡ ಒಂದು ಚಿನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಕೋಟಿ ನಗದು ಸೇರಿ ನೋಡಿ 17.29 ಕೋಟಿ ಪತ್ತೆ ಆಗಿತ್ತಂತೆ. ಅಂದರೆ ಕೋಟಿ ದುಡ್ಡನ್ನು ಚಿನ್ನವನ್ನು ಕಳ್ಳ ಸಾಗಾಣಿಕೆಯಲ್ಲಿ ಈ ನಟಿ ತಗೊಳಾಕೊಂಡ್ಬಿಟ್ಟಿದ್ರು. ಈಗ ನೋಡಿ ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಈಗ ಒಂದು ನ್ಯಾಯಾಂಗ ಬಂಧನಕ್ಕಾಗಿತ್ತು. ಹಿಂದೆ ಈಗ ಒಂದೇನಂತಂದರೆ ಜಾಮೀನನ್ನು ಕೊಡಲಾಗಿದೆ ಅಂತ ಕೂಡ ಒಂದು ಸುದ್ದಿ ಬಂತು. ಆ ಸುದ್ದಿ ಬಗ್ಗೆ ಹಿಂದೆ ಅಪ್ಡೇಟ್ ಮಾಡಿದ್ದೀನಿ ನಾನು. ಬಟ್ ಏನಾಯಿತು, ಆ ಜಾಮೀನು ಎಲ್ಲಿ ಹೋಯಿತು, ಎಲ್ಲಿ ಬಂತು ಆ ನಟಿಯ ಒಂದು ಕಥೆ ಅಂತ ಕೂಡ ಅಪ್ಲೋಡ್ ಮಾಡಿದ್ದೆ. ಬಟ್ ಈ ನಟಿಗೆ ಚಿನ್ನ ಸ್ಮಗ್ಲಿಂಗಲ್ಲಿ ಒಂದು ಮಲತಂದೆ DGPಯ ಒಂದು ಕೈವಾಡ ಕೂಡ ಐತೆ ಅಂತ ಕೂಡ ಒಂದು ಡೌಟ್ ಇರ್ಬೋದು. ಬಟ್ ಅದೆಲ್ಲ ಎಲ್ಲೋಯ್ತು ಏನೋ ಸುದ್ದಿ ಅಂತ ಕೂಡ ಇನ್ನೂ ಕೂಡ ಗೊತ್ತಾಗ್ತಿಲ್ಲ. ಬಟ್ ಏನಂದರೆ ಈ ನಟಿಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದೇ ಹೆಚ್ಚು. ನೋಡಿ ಈ ನಂತನ ಅಂದರೆ ಏನಂತಂದರೆ ನಮ್ಮ ಒಂದು ನಟಿಯರ ಬಾಳಿ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಅಂತಂದರೆ ಆ ನಟನೆ ಅವಕಾಶ ಯಾಕೆ ಸಿಕ್ತು ಹಾಗಾದರೆ. ನೋಡಿ ಆ್ಯಕ್ಟಿಂಗ್ ಬರ್ದಿದ್ರು ಕೂಡ ನಟನೆಯನ್ನು ನೋಡಿ ಸಿನಿಮಾದಲ್ಲಿ ರಮ್ಯಾ ಅವ್ರು ನಡೆಸಬೇಕಾಗಿತ್ತು. ಬಟ್ ಇವ್ರನ್ನ ಆಯ್ಕೆ ಮಾಡಿಕೊಂಡ್ರು. ಯಾಕಂದರೆ ಇವ್ರ ಹೆಸರು ಅವ್ರ ಹೆಸರು ರಮ್ಯಾ ಅಂತ. ಬಟ್ ಅವರು ಹಳೆ ಸಿನಿಮಾದ ನಟಿ, ತುಂಬ ಹಳೆಯ ಸಿನಿಮಾಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಈಗಲೂ ಕೂಡ ಇನ್ನೂ ಮ್ಯಾರೇಜ್ ಕೂಡ ಆಗಿಲ್ಲ ನಟಿ. ಬಟ್ ಹೋಗ್ತಾ ಇನ್ನು ಎಲ್ಲೋಗುತ್ತೆ ಜೀವನ ಅಂತ ಕೂಡ ಅವ್ರಿಗೂ ಕೂಡ ಗೊತ್ತಿಲ್ಲ. ಬಟ್ ಇವರು ಅಷ್ಟೇ ಹೊಸ ಸಿನಿಮಾದ ನಟಿಯರನ್ನ ಮುದ್ದಾಗಿ ಈಗ ಡಿಗ್ರಿ ಕಾಲೇಜ್ ಮುಗಿಸಿರ್ತಕ್ಕಂಥ ನಟಿಯರನ್ನ ತೊಗೊಳ್ಳೋಣ ಅಂತ ಅವ್ರಿಗೂ ಕೂಡ ಒಂದು ಆಸೆ ಇರುತ್ತೆ. ಆದ್ದರಿಂದ ನಟಿಯರನ್ನ ತಗೊಂಡ ಮೇಲೆ ಇವರು ಅವರ ಒಂದು ನಂಬಿಕೆಯನ್ನು ಉಳಿಸ್ಕೊಳ್ಳಲ್ಲ. ನೋಡಿ ಅವರು ಏನೇನು ಮಾಡ್ತಾರೆ ಅಂತಂದರೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಅಂತೂ ಬರದೇ ಇರೋದ ಕಾರಣ ಸುದೀಪ್ ಸರ್ ಹೇಳ್ಕೊಟ್ಟಿರ್ತಾರೆ. ಸುದೀಪ್ ಸರ್ ಎಲ್ಲ ಅವರ ಬುದ್ಧಿವಾದ ಹೇಳ್ಕೊಟ್ಟು ಬಟ್ ಅವರು ಕೂಡ ಮಾಣಿಕ್ಯ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಈ ರೀತಿ ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟು ಏನೇನೆಲ್ಲ ಮಾಡ್ತಾರೆ ಅನ್ನೋದು ನಾವು ನೋಡ್ತಾ ಇರ್ಬೋದು. ಬಟ್ ಸಿನಿಮಾ ಇಂಡಸ್ಟ್ರಿ ಅಂತಂದರೆ ನಾವೇನು ಅನ್ಕೋತೀವಿ, ಆ್ಯಕ್ಟಿಂಗ್ ಬರಲೇಬೇಕು ಅಂತ ಎಲ್ಲ ಎಷ್ಟೋ ಜನ ಬಂದು ನಿಂತಿಲ್ಲ. ಆ್ಯಕ್ಟಿಂಗ್ ಬರ್ದೇ ಕೆಲವೊಂದಷ್ಟು ನಟಿಯರನ್ನ ನಾವು ನೋಡ್ಬೋದು. ಬಟ್ ಅದರಲ್ಲಿ ಇವರು ಕೂಡ ಒಬ್ಬರು. ನಾನು ಆ್ಯಕ್ಟಿಂಗ್ ಬರ್ದೇ ಕೂಡ ಸಿನಿಮಾವನ್ನು ಒಂದು ಚಾನ್ಸ್ ಸಿಕ್ಕಂಥವರು. ಬಟ್ ನೋಡಿ ಗಣೇಶ್ ಅವರ ಒಂದು ಪಟಾಕಿ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೋತಾರೆ. ಗಣೇಶ್ ಅವರ ಒಂದು ಪಟಾಕಿ ಸಿನಿಮಾ ಹೀರೋಯಿನ್ ಆಗಿ ಇವರು ಕಾಣಿಸ್ಕೊಂಡು ಬಟ್ ಕನ್ನಡದಲ್ಲಿ 2 ಸಿನಿಮಾ ಇವ್ರಿಗೆ ಅವಕಾಶ ಸಿಗೋದು. ಬಟ್ ಬೇರೆ ಭಾಷೆಗಳಲ್ಲೂ ಕೂಡ ಇವರು ನಡೆಸಿರ್ತಾರೆ ಅಂತ ಕೂಡ ಒಂದು ಸುದ್ದಿ ಕೇಳಿ ಬಂತು. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಬಟ್ ಇವಾಗಲಂತೂ ನಮ್ಮ ಕನ್ನಡ ಸಿನಿಮಾದಲ್ಲಿ ಇವ್ರಿಗೆ ಆ್ಯಕ್ಟಿಂಗೇ ಬರ್ತಾ ಇರಲಿಲ್ಲ ಅಂತ ಕೂಡ ಒಂದು 5ರಿಂದ 6 ಬಾರಿ ಸುದೀಪ್ ಸರ್ ತಿಂತಾಯಿದ್ರು. ಅಂದರೆ ಪದೇ ಹೇಳ್ಕೊಡ್ತಾಯಿದ್ರು. ರವಿ ಶ್ರೀವತ್ಸ ಅಂತೂ ಕೂಡ ತುಂಬ ಒತ್ತಿ ಹೇಳ್ತಾ ಇದ್ರು ಅದನ್ನ. ಬಟ್ ಆ ಸಿನಿಮಾದಲ್ಲಿ ಏನಂತಂದರೆ ಒಂದು ಆ್ಯಕ್ಟಿಂಗ್ ಮಾಡೋದಾದರೆ ನಾವು ಒಂದು ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾದಲ್ಲೂ ಅಷ್ಟೇ. ಒಂದು ಸಿನಿಮಾದಲ್ಲಿ ಒಂದು ಸೀನನ್ನು ಮಾಡಬೇಕು ಅಂದರೆ ಒಂದು ಲೊಕೇಶನ್ ನೋಡಿ ಆಯಾ ಒಂದು ಲೊಕೇಶನ್ ಜೊತೆ ಮಾತಾಡಿಕೊಂಡು ಆ ಒಂದು ಮನೆಯವ್ರ ಜೊತೆ ಯಾರೇ ಆಗಿ ಕೆಲವೊಂದಷ್ಟು ಸ್ಟುಡಿಯೋಗಳ ಜೊತೆ ಮಾತಾಡಿಕೊಂಡು ಅವ್ರಿಗೆ ಒಂದು ಸ್ಟುಡಿಯೋದಲ್ಲಿ ದುಡ್ಡನ್ನು ಕೊಟ್ಟುಬಿಟ್ಟು ಮಾತಾಡಿಕೊಂಡು ಕಮಿಟ್ಮೆಂಟ್ ಆಗಿ ಆ ಒಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ಆ ನಾಯಿ ಪಾಡು ನಿಜವಾಗ್ಲೂ. ಯಾಕೆಂದರೆ ಅದು ನಾಯಿ ಪಾಡಾಗಿ ಹೋಗುತ್ತೆ. ನೀವೆಲ್ಲೇ ನೋಡ್ಬೋದು ಸಿನಿಮಾ ನಟಿಯರಾಗೋದು ಅಷ್ಟು ಈಸಿ ಅಲ್ಲ. ಯಾಕೆಂದರೆ ಸಿನಿಮಾ ನಟನೆಯಲ್ಲಿ ನಾವು ಅಷ್ಟೊಂದು ಆ್ಯಕ್ಟಿವ್ ಆಗಿರಲ್ಲ. ಒಂದು ನಟನೆಯನ್ನು ನಾವು ಮಾಡಿ ಅಂದರೆ ಆ್ಯಕ್ಟಿಂಗ್ ಏನೋ ಕಲ್ತು ಒಂದೇನೋ ಕೆಲವೊಂದಷ್ಟು ಅಕಾಡೆಮಿಗಳಲ್ಲಿ ಆ್ಯಕ್ಟಿಂಗ್ ಕಲಿತೀವಿ. ಇವರು ಅಷ್ಟೇ ಕೆಲವೊಂದಷ್ಟು ಅಕಾಡೆಮಿಗಳಲ್ಲಿ ಆ್ಯಕ್ಟಿಂಗ್ ಕಲಿತು ಏನೋ ಒಂದು ಮಾಡಿಕೊಂಡು ನಾನು ಸಿನಿಮಾ ನಟಿ ಆಗಬೇಕು ಅಂತ ಮುಂದೆ ಬರ್ತಾರೆ. ಬಟ್ ಹಿಂದೆ ಎಲ್ಲ ಅವಕಾಶಗಳು ಸಿಗಲ್ಲ. ಬಟ್ ಈಗಲೂ ಕೂಡ ಈ ನಟಿಗೆ ಸುದೀಪ್ ಸರ್ ಕೂಡ ಒಂದು ಚಾನ್ಸ್ ಕೊಡ್ತಾರೆ, ಈ ರೀತಿ ಈತ ನಟಿನೇ ಆಗೋಣ ಅಂತ. ಬಟ್ ಅವ್ರಿಗೆ ಆ್ಯಕ್ಟಿಂಗ್ ಬರದೇ ಇದ್ರೂ ಕಾರಣ ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಆಗ ಕೂಡ ಈ ನಟಿ ನೋಡಿದ್ರೆ ಈ ರೀತಿ ಸ್ಮಗ್ಲಿಂಗಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ. ಈಗ ಸ್ಮಗ್ಲಿಂಗ್ ಕೇಸಲ್ಲಿ ತಗಲಾಕೊಂಡು ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಿದೆ. ಈಗ ಕೂಡ ಜಾಮೀನು ಕೂಡ ಸಿಕ್ಕಿದೆ ಅಂತ ಕೂಡ ಒಂದು ವಿಡಿಯೋ ಮಾಡಿದ್ದೆ ನಾನು. ಬಟ್ ಏನಂದರೆ ಜಾಮೀನು ಸಿಗೋದು ದೊಡ್ಡ ವಿಷಯ ಅಲ್ಲ. ಬಟ್ ಏನಂದರೆ ಒಂದು ಬ್ಯಾಡ್ ನೇಮ್ ಸಿಕ್ತಲ್ಲ, ಅಂದರೆ ಇಂಡಸ್ಟ್ರಿಗೆ ಕನ್ನಡ ಚಿತ್ರರಂಗಕ್ಕೆ ಒಂದು ಬ್ಯಾಡ್ ನೇಮ್ ಇವರಿಂದ ನಮ್ಮ ಈ ರೀತಿ ಮಾಡ್ಕೊಂಡಿರೋದ್ರಿಂದ ಬ್ಯಾಡ್ ನೇಮ್ ಅಂತ ಎಷ್ಟೋ ಜನ ನಿರ್ದೇಶಕರು ಹೇಳ್ಕೊತಾ ಇದ್ದಾರೆ. ಯಾಕೆಂದರೆ ಈ ಥರ ಸ್ಥಿತಿ ಯಾರಿಗೂ ಬರಬಾರ್ದು, ದಯವಿಟ್ಟು ಈಗಲೇ ನಿಲ್ಲಿಸಿ. ಇಂಥ ಒಂದು ಸ್ಥಿತಿಯನ್ನು ದಯವಿಟ್ಟು ಅಂದರೆ ಇಂಥ ಒಂದು ತಪ್ಪುಗಳನ್ನು ದಯವಿಟ್ಟು ಯಾರು ಮಾಡಬೇಡಿ ಅಂತ ಕೂಡ ಕೆಲವೊಂದಷ್ಟು ನಿರ್ದೇಶಕರು ಬುದ್ಧಿವಾದವನ್ನು ಹೇಳ್ತಾ ಇರೋದನ್ನ ನಾವು ನೋಡ್ಬೋದು. ಅದರಲ್ಲಿ ಇವರು ಕೂಡ ನಟಿಯರೊಬ್ಬರು. ಈ ನಟಿಯ ಮೂಲತಃ ಎಲ್ಲ ಹೆಸರೆಲ್ಲ ತಿಳ್ಕೊಂಡಿದ್ದೀವಿ, ಏನಾಗಿತ್ತು, ಯಾವ ಸಿನಿಮಾದಲ್ಲಿ ನಟಿಸಿದ್ರು ಎಲ್ಲ ತಿಳ್ಕೊಂಡು. ಬಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಈ ನಟಿದು ಒಂದು ಚಿನ್ನದ ಪ್ರಕರಣ ಎಲ್ಲಿವರೆಗೆ ಮುಟ್ಟುತ್ತೆ, ಎಷ್ಟೆಷ್ಟು ಕೋಟಿ ತಗಲಾಕೊಂಡಿದ್ರು ಎಲ್ಲ ನಾವು ನೋಡೋಣ. ಬಟ್ ನೋಡೋಣ ನೆಕ್ಸ್ಟ್ ಎಪಿಸೋಡಲ್ಲಂತೂ ಇವ್ರ ಬಗ್ಗೆ ತುಂಬ ಆಳವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ನಟಿಗೆ ಅಂಥದ್ದು ಕೂಡ ಏನಾಗಿತ್ತು, ಎಷ್ಟೆಷ್ಟು ಕೋಟಿ ದುಡ್ಡನ್ನು ಮಾಡ್ತಾ ಇದ್ರು ಈ ನಟಿ, ಎಲ್ಲವನ್ನು ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಬಟ್ ಈ ಎಪಿಸೋಡಲ್ಲಂತೂ ಈ ನಟಿಯ ಒಂದು ಸಿನಿಮಾ ಸುದ್ದಿಯನ್ನು ನಾನು ತಿಳಿಸ್ಕೊಟ್ಟೆ. ಸಿನಿಮಾದಲ್ಲಿ ಯಾವ ರೀತಿ ನಡ್ಕೊಳ್ತಿದ್ರು, ಎಷ್ಟೆಷ್ಟು ದಿನ ಸಿನಿಮಾ ಮಾಡಿದರು, ಮತ್ತು ಸಂಭಾಷಣೆ ಎಲ್ಲ